ಅನುದಿನದ ಆತ್ಮಿಕ ಆಹಾರ ಎಂಬ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಕರ್ತನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರನ್ನು ನಂಬುವುದರಿಂದ ಉಪಯೋಗವೇನು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ದೇವರನ್ನು ನಂಬುವುದರಿಂದ ಉಪಯೋಗವೇನು, ಏನು ಉಪಯೋಗ ಇದೆ ಅಂತೇಳಿ ಹೊರಗಡೆ ಅನೇಕ ಪ್ರಶ್ನೆಗಳು ಬರ್ತಾ ಇದೆ. ಇಂಥ ಪ್ರಶ್ನೆ ಕ್ರಿಸ್ತ ಪೂರ್ವದಲ್ಲಿ ಬಂದಿದೆ, 1ನೇ ಶತಮಾನದಲ್ಲಿ ಬಂದಿದೆ. ಇವಾಗಲೂ ಕೂಡ ಅನೇಕರು ಇಂಥ ಪ್ರಶ್ನೆಗಳು ಆಗ್ತಾರೆ. ದೇವರನ್ನು ನಂಬುವುದ್ರ ಮೂಲಕ ನಮಗೇನು ಉಪಯೋಗ ಇದೆ ಅಂತ, ನಮಗೇನು ಲಾಭ ಇದೆ ಅಂತ ನೋಡಿ. ಯೋಬನ ಗ್ರಂಥ 21ನೇ ಅಧ್ಯಾಯ ಅಲ್ಲಿ ಅನೇಕರು ಮಾತನಾಡ್ತಾ ಇದ್ದಾರೆ. ಅನೇಕರು ಎಂಥ ಮಾತು ಮಾತಾಡ್ತಾ ಇದ್ದಾರೆ ಒಂದು ಸಾರಿ ಗಮನಿಸೋಣ. 21ನೇ ಅಧ್ಯಾಯ 14-15. ಆದರೆ ಇವರೇ ದೇವರನ್ನು ಕುರಿತು ನಮ್ಮಿಂದ ತೊಲಗಿ ಹೋಗು, ನಿನ್ನ ಮಾರ್ಗಗಳ ತಿಳುವಳಿಕೆಯೇ ನಮಗೆ ಬೇಡ. ಆ ಸರ್ವಶಕ್ತನು ಎಷ್ಟರವನು, ಆತನನ್ನು ನಾವು ಏಕೆ ಸೇವಿಸಬೇಕು, ಆತನಿಗೆ ವಿಜ್ಞಾಪನೆ ಮಾಡುವುದರಿಂದ ಪ್ರಯೋಜನವೇನು ಎಂದು ಹೇಳುತ್ತಿದ್ದರು. ಪ್ರಯೋಜನವೇನು ಅಂದರೆ ಉಪಯೋಗವೇನು, ಅಂದರೆ ನಮಗೇನು ಉಪಯೋಗವಿದೆ, ನಮಗೇನು ಲಾಭವಿದೆ. ಪ್ರಿಯರಾದ ದೇವರ ಮಕ್ಕಳಿರ, ಈ ಸಮಾಜದಲ್ಲಿ ಯೇಸು ಕ್ರಿಸ್ತರನ್ನ ಕುರಿತು ದೇವರನ್ನ ಕುರಿತು ಪ್ರಕಟಣೆ ಮಾಡೋದಕ್ಕೆ ಹೋದಾಗ, ಕರಪತ್ರಿಕೆಗಳನ್ನು ಹಂಚೋದಕ್ಕೆ ಹೋದಾಗ ನೀವು ಮತಾಂತರ ಮಾಡೋದಕ್ಕೆ ಬಂದಿದ್ದೀರಾ, ನಮ್ಮನ್ನು ನಿಮ್ಮ ಜಾತಿಯಲ್ಲಿ ಸೇರಿಸಿಕೊಳ್ಳೋದಕ್ಕೆ, ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳೋದಕ್ಕೆ ಬಂದಿದ್ದೀರಾ ಅಂತೇಳಿ ಒಂದು ರೀತಿಯಲ್ಲಿ ಒಂದು ಗುಂಪು ಮಾತಾಡುತ್ತೆ. ಮತ್ತೊಂದು ರೀತಿಯಲ್ಲಿ ನಿಮ್ಮನ್ನು ನಂಬುವುದರಿಂದ ನಮ್ಗೇನು ಉಪಯೋಗ ಇದೆ ಅಂತ ಹೇಳಿ ಮಾತನಾಡುತ್ತೆ. ಪ್ರಿಯರೇ, ಅಂದರೆ ಈ ಸಮಾಜದಲ್ಲಿ ನೋಡುವಾಗ ಒಬ್ಬರೇನು ತಮ್ಮ ಜಾತಿಯಲ್ಲಿ ಸೇರಿಸ್ಕೊಳ್ತಾರಂತೇಳಿ, ಮತ್ತೊಂದು ಗುಂಪು ನೋಡುವಾಗ ನಂಬಿದರೆ ಏನು ಉಪಯೋಗ ಇದೆ ಅಂತ ಹೇಳಿ ಈ ರೀತಿ ಕೇಳ್ಕೊಳ್ಳುತ್ತೆ. ಪ್ರಿಯರಾದ ದೇವ್ರ ಮಕ್ಕಳಿರ, ಆಲೋಚನೆ ಮಾಡಿ. ದೇವರಿಗೆ ಕುಲ ಜಾತಿ ಮತ ಬೇಕಾಗಿಲ್ಲ, ದೇವರಿಗೆ ನಾವು ಬೇಕು. ಯಾಕೆ ನಾವು ಬೇಕು, ದೇವರಿಗೆ ಯಾಕೆ ನಾವು ಬೇಕು ಅಂತ ನೋಡುವಾಗ, ನಾವು ದೇವರಿಗೆ ಮಕ್ಕಳು. ದೇವರ ಮೂಲಕ ನಮಗೆ ಒಂದು ಜೀವಿತ ಬಂದಿದೆ. ಆ ದೇವರ ಕೃಪೆ ಇಲ್ಲದೆ ಹೋದರೆ ಈ ಲೋಕ ಇಲ್ಲ. ಆ ದೇವರ ಕೃಪೆ ಇಲ್ಲದೆ ಹೋದರೆ ಈ ಲೋಕದಲ್ಲಿ ಸೂರ್ಯನೂ ಇಲ್ಲ, ಚಂದ್ರನೂ ಇಲ್ಲ, ಗಾಳಿ ಇಲ್ಲ, ಮಳೆ ಇಲ್ಲ. ಸೂರ್ಯ ಚಂದ್ರ ನಕ್ಷತ್ರಗಳು ಕೆಲಸ ಮಾಡ್ತಾ ಇವೆ, ಗಾಳಿ ಬರ್ತಾ ಇದೆ, ಮಳೆ ಬರ್ತಾ ಇದೆ ಅಂದರೆ ಇದು ಯಾರ ಮೂಲಕ? ದೇವರ ಕೃಪೆ ಮೂಲಕ ತಾನೆ, ದೇವರ ಆಶೀರ್ವಾದ ಮೂಲಕ ತಾನೆ. ಅಂಥ ಒಂದು ದೇವರನ್ನು ನಾವು ತಿಳ್ಕೊಳ್ಳೋದಕ್ಕೆ, ನಂಬೋದಕ್ಕೆ, ಮತ್ತೆ ಏನಾದರೂ ಬೇಕು ಅಂತೇಳಿ ನಾವು ಎದುರು ನೋಡ್ತಾ ಇದ್ದೀವಿ ಅಂದರೆ ನಾವು ಭಕ್ತರ. ನೀವೇ ಯೋಚನೆ ಮಾಡಿ, ನಮ್ಮ ಸಮಾಜದಲ್ಲಿ ಕೂಡ ಅನೇಕರು ನಾವು ದೇವರನ್ನ ನಂಬಿದ್ದೀವಿ, ನಮಗೇನು ಉಪಯೋಗ ಆಗ್ತಾ ಇಲ್ಲ, ಏನು ಆಶೀರ್ವಾದ ಸಿಗ್ತಾ ಇಲ್ಲ, ನಾವು ಕಷ್ಟದಲ್ಲಿದ್ದೀವಿ, ಬಾಧೆಯಲ್ಲಿದ್ದೀವಿ ಅಂತೇಳಿ ಬಹಳ ಮಂದಿ ಮಾತಾಡ್ತಾರೆ. ಗಮನಿಸಬೇಕು ಪ್ರಿಯರೇ, ಇಂಥ ಮಾತುಗಳು ತುಂಬ ಜನ ಮಾತಾಡ್ತಾರೆ. ಅಂದರೆ ಕೆಲವರು ಮದುವೆ ಆಗಿಲ್ಲ, ನಮಗೆ ಮಕ್ಕಳು ಆಗಿಲ್ಲ, ನಮಗೆ ಉದ್ಯೋಗವಿಲ್ಲ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಉಪವಾಸ ಮಾಡ್ತಾ ಇದ್ದೀವಿ, ಆದರೂ ಕೂಡ ಈ ದೇವರಿಂದ ಏನು ಉಪಯೋಗವಾಗ್ತಾ ಇಲ್ವಲ್ಲ ಅಂತೇಳಿ ಒಂದು ರೀತಿಯಲ್ಲಿ ದೇವರನ್ನ ಬಿಟ್ಟು ದೂರ ಹೋದವರಿದ್ದಾರೆ. ಯಾಕೆಂತ ನೋಡುವಾಗ ದೇವರನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿಲ್ಲ. ಗಮನಿಸಬೇಕು ಪ್ರಿಯರೇ, ದೇವರನ್ನ ನಂಬುವುದರಿಂದ ಉಪಯೋಗಗಳು ನೋಡುವಾಗ ಮೊದಲನೇದಾಗಿ ದೇವರು ಈ ಶರೀರವನ್ನು ಕೊಟ್ಟಿದ್ದಾರಾ, ಈ ದೇಹವನ್ನು ಕೊಟ್ಟಿಲ್ವಾ? ಅಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂಥ ಕೂದಲುಗಳೆಲ್ಲ ಕೂಡ ನಿರ್ಮಾಣ ಮಾಡೋದು ಅವರ ಅಥವಾ ತಂದೆ ತಾಯಿಗಳು ನಿರ್ಮಾಣ ಮಾಡಿದ್ದಾರ? ದೇವರೇ ನಮಗೆ ಎಲ್ಲವನ್ನು ಕೊಟ್ಟಿರುವಾಗ ಒಳಗಡೆ ಗುಂಡಿಗೆ ಆಗಿರ್ಬೋದು, ಕರುಳು ಆಗಿರ್ಬೋದು, ಎಲುಬುಗಳಾಗಿರ್ಬೋದು, ನರಗಳಾಗಿರ್ಬೋದು, ಬುರುಡೆ ಆಗಿರ್ಬೋದು, ಬುರುಡೆ ಒಳಗಡೆ ಮೆದುಳು ಆಗಿರ್ಬೋದು, ಅದರಲ್ಲಿ ನರಗಳಾಗಿರ್ಬೋದು, ಇವೆಲ್ಲವನ್ನು ದೇವರೇ ಅದ್ಭುತವಾಗಿ ನಿರ್ಮಾಣ ಮಾಡಿರುವಾಗ ಅಂಥ ದೇವರನ್ನ ಕುರಿತು ಮತ್ತೆ ನಂಬಿದರೆ ಏನು ಉಪಯೋಗ ಇದೆ ಅಂತ ಕೇಳ್ತಾ ಇದ್ದೀವಿ ಅಂತಂದರೆ ಇವರನ್ನ ಏನನ್ಬೇಕು? ಮೂಢರನ್ಬೇಕಾ, ಅವಿವೇಕಿಗಳನ್ಬೇಕಾ, ಅಥವಾ ದುಷ್ಟರನ್ಬೇಕಾ? ಒಂದ್ಸರಿ ನೀವೇ ಯೋಚನೆ ಮಾಡಿ ಪ್ರಿಯರೇ. ಅವ್ರನ್ನ ನಂಬುವುದ್ರ ಮೂಲಕ ಏನೇನು ಗೊತ್ತಾ, ಟೋಟಲ್ ಈ ಲೋಕದಲ್ಲಿ ಬದುಕೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದವರೇ ಅವರು. ನಂಬಿ ಬದುಕಿದಾಗ ದೇವರು ಹೇಳುವಂಥ ಮಾತು ಒಂದ್ಸರಿ ನೋಡೋಣ. ಏನು ಗೊತ್ತಾ, ಕೀರ್ತನೆ ಗ್ರಂಥ 34ನೇ ಅಧ್ಯಾಯ 7ನೇ ವಚನ. ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ದಂಡೆಲಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಅಂದರೆ ದೇವರನ್ನ ನಂಬುವುದರ ಮೂಲಕ, ದೇವರನ್ನ ನಂಬುವುದರಿಂದ ಬರುವಂಥ ಉಪಯೋಗ ಏನಪ್ಪ ಅಂತ ನೋಡುವಾಗ, ದೇವರು ನಮ್ಮನ್ನು ಕಾಪಾಡ್ತಾರೆ. ಅಂದರೆ ಈ ಲೋಕದಲ್ಲಿ ನಂಬಿದ್ರು ನಂಬದೇ ಇದ್ದರೂ
ಏನ್ರಿ ಲೋಕದಲ್ಲಿದ್ದಂಥ ಎಲ್ಲರಿಗೂ ಆಹಾರವನ್ನು, ನೀರನ್ನು, ಗಾಳಿಯನ್ನು, ಮಳೆಯನ್ನು, ಬೆಂಕಿಯನ್ನು ಎಲ್ಲ ದೇವ್ರ ಮೂಲಕನೇ, ದೇವ್ರ ಕೃಪೆ ಮೂಲಕ. ಆಹಾರ ಪದಾರ್ಥಗಳು ದೇವ್ರ ಕೃಪೆ ಮೂಲಕ. ಮತ್ತೆ ನಂಬಿದ ಮೇಲೂ ಮತ್ತೆ ಪ್ರತ್ಯೇಕವಾದಂಥ ಉಪಯೋಗಗಳು ಏನಪ್ಪ ಅಂತ ನೋಡುವಾಗ, ದೇವರು ತನ್ನ ದೂತರನ್ನ ಕಾವಲಿಗಿಟ್ಟು ನಿಮ್ಮನ್ನು ಕಾಪಾಡ್ತಾರೆ. ನೀವು ಹೊರಗಡೆ ಹೋಗುವಾಗಲೂ, ಇನ್ನು ಬರುವಾಗಲೂ, ಪ್ರಯಾಣದಲ್ಲಿರುವಾಗಲೂ, ಪ್ರತಿಯೊಂದು ವಿಷಯದಲ್ಲಿ ದೇವ್ರ ಜೊತೆಯಾಗಿರ್ತಾರೆ. ಯಾವಾಗ ನೀವು ಸಂಪೂರ್ಣ ಹೃದಯದಿಂದ, ಭಕ್ತಿಯಿಂದ ದೇವರನ್ನ ಸ್ವೀಕರಿಸಿದಾಗ, ದೇವರನ್ನ ಹಿಂಬಾಲಿಸಿದಾಗ, ನಂಬಿ ಭಕ್ತಿಯಿಂದ ನಡೆದಾಗ ದೇವರ ಜೊತೆಯಾಗಿದ್ದು ಕಾಪಾಡ್ತಾರೆ. ಮತ್ತೊಂದು ಮಾತು ಎಂಥದ್ದು ಹೇಳ್ತಾರೆ ಗೊತ್ತಾ? ಎಳೆ ಮಗು ಇರುತ್ತಲ್ಲ, ಅಂದರೆ ಹಾಲು ಕುಡಿಯುವಂಥ ಚಿಕ್ಕ ಮಗು ಇರುತ್ತೆ ನೋಡಿ, ಎಳೆ ಮಗು. ಈ ಎಳೆ ಮಗುವನ್ನು ತಾಯಿ ಮರೆಯೋದಕ್ಕೆ ಅವಕಾಶ ಇದೆಯಾ? ತಾಯಿ ಮರೆಯಲ್ಲ. ಆದರೂ ಕೂಡ ಒಂದು ವೇಳೆ ಆ ತಾಯಿ ಮರೆಯೋದಕ್ಕೆ ಅವಕಾಶ ಇದೆ. ಆದರೆ ಒಂದು ನೆನಪಲ್ಲಿಟ್ಕೊಳ್ಳಿ, ಆ ತಾಯಿ ಮರೆತರೂ ಆ ಮಗುವನ್ನು ಮರೆಯಬಹುದು. ಆದರೆ ನಾನು ನಿಮ್ಮನ್ನು ಮರೆಯೋದಿಲ್ಲ, ನಾನು ನಿಮ್ಮನ್ನು ಕೈ ಬಿಡೋದಿಲ್ಲ, ನಾನು ನಿಮ್ಮನ್ನು ಕಾಪಾಡ್ತೀನಿ, ರಕ್ಷಿಸ್ತೀನಿ. ಆರೋಗ್ಯ ವಿಷಯದಲ್ಲಿ, ಸಮಾಧಾನ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ನಾನು ಜೊತೆಯಾಗಿದ್ದು ನಿಮ್ಮನ್ನು ಕಾಪಾಡ್ತೀನಿ ಅಂತೇಳಿ ದೇವರು ಹೇಳುವಂಥ ಮಾತು ಪ್ರಿಯರೇ. ಅಂದರೆ ಈ ಲೋಕದಲ್ಲಿ ಬದುಕುವಾಗ ಕಷ್ಟ ನಷ್ಟಗಳು, ಶೋಧನೆಗಳು, ಹಿಂಸೆಗಳು ಇದ್ದಾಗ ಆ ಸಮಯದಲ್ಲಿ ದೇವ್ರ ಜೊತೆಯಾಗಿದ್ದು ಕಾಪಾಡಿ ನಡೆಸ್ತಾರೆ. ಒಂದು ವೇಳೆ ನಾವು ಮರಣ ಹೊಂದಿದರೆ, ನಾವು ಈ ಲೋಕದಲ್ಲಿ ಸತ್ತೋದರೆ, ದೇವರು ತನ್ನ ದೂತರನ್ನು ಕಳಿಸಿಕೊಟ್ಟು ನಮ್ಮನ್ನು ಸೀದಾ ಪರದೇಶಿಗೆ ಕರ್ಕೊಂಡು ಹೋಗ್ತಾರೆ. ನಿತ್ಯ ಜೀವವನ್ನು ಪಡ್ಕೊಳ್ತೀವಿ. ಅಂದರೆ ಈ ಲೋಕದಲ್ಲಿ ಲಾಭ ಇದೆ, ಸತ್ತ ಮೇಲೆ ನಿತ್ಯ ಜೀವ ಸಿಗುತ್ತೆ. ಅದು ದೊಡ್ಡ ಲಾಭ ಇದೆ ಪ್ರಿಯರೇ, ದೊಡ್ಡ ಲಾಭ ಸಿಗುತ್ತೆ. ಅಂದರೆ ದೇವರನ್ನ ನಂಬುವುದ್ರ ಮೂಲಕ ಏನು ಉಪಯೋಗ ಅಂತ ಈ ಲೋಕ ಕೇಳುತ್ತೆ. ಉಪಯೋಗ ಬಹಳ ಇದೆ ರೀ. ಈ ಲೋಕದಲ್ಲಿ ನೆಮ್ಮದಿಯಿಂದ ಜೀವಿಸ್ತೀವಿ, ಸಂತೋಷದಿಂದ ಜೀವಿಸ್ತೀವಿ, ಆನಂದದಿಂದ ಜೀವಿಸ್ತೀವಿ. ಒಂದು ವೇಳೆ ಸತ್ತೋದ್ರೆ ನಿತ್ಯ ಲೋಕವನ್ನು ಪಡ್ಕೊಳ್ತೀವಿ. ಅಂದರೆ ಕಷ್ಟಗಳು ಇರುತ್ತೆ, ಲೋಕದಲ್ಲಿ ಕಷ್ಟಗಳು, ಶ್ರಮೆಗಳು, ಬಾಧೆಗಳು ಇರುತ್ತೆ. ಆ ಸಮಯದಲ್ಲಿ ಕೂಡ ನಾವು ಸಂತೋಷವಾಗಿ ಬದುಕ್ತೀವಿ ಪ್ರಿಯರೇ. ಆ ಸಮಯದಲ್ಲಿ ಕೂಡ ಉಲ್ಲಾಸದಿಂದ ನಾವು ಬದುಕ್ತೀವಿ. ಯಾಕೆಂದರೆ ಭಕ್ತರಿದ್ದಾರಲ್ಲ, ಎಷ್ಟು ಮಂದಿ ಭಕ್ತರಿದ್ದಾರೋ ಅವ್ರ ಜೀವನದಲ್ಲಿ ನೋಡುವಾಗ ಕಷ್ಟಗಳು, ಶೋಧನೆಗಳು ಇದೆ, ಅದು ಭೌತಿಕವಾಗಿ ಬಂದಿದೆ. ಏನು ಬಂದರೂ ಕೂಡ ಅವರು ದೇವರಿಗೋಸ್ಕರ ನಿಂತ್ಕೊಂಡಿದ್ದಾರೆ, ಸುವಾರ್ತೆ ಮಾಡಿದ್ದಾರೆ, ಪ್ರಾರ್ಥನೆ ಮಾಡಿದ್ದಾರೆ, ಭಕ್ತಿಯಿಂದ ಜೀವಿಸಿದ್ದಾರೆ. ತಮ್ಮ ಜೀವಿತದಲ್ಲಿ ಏನ್ರಿ ಆ ಕಷ್ಟ ಸುಖಗಳಲ್ಲಿ ಏನ್ರಿ ಸಂತೋಷವಾಗಿ ನಡ್ಕೊಂಡಿದ್ದಾರೆ. ಆ ಸಂತೋಷ ಬರಬೇಕಾದ್ರೆ ಅದು ದೇವರ ಕೃಪೆ ಮೂಲಕ ಸಾಧ್ಯ. ಅಂಥ ಒಂದು ಭಾಗ್ಯವನ್ನು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಭಕ್ತಿಯಿಂದ ಜೀವಿಸಬೇಕು, ನಂಬಿ ಬದುಕಬೇಕು, ಯಥಾರ್ಥವಾಗಿ ಬದುಕಬೇಕು, ದೇವರ ಪ್ರೀತಿಯನ್ನು ಸಮಾಜಕ್ಕೆ ಸಾರಬೇಕು ಪ್ರಿಯರೇ. ಇಂಥ ಒಳ್ಳೆಯ ಅವಕಾಶವನ್ನು ಪ್ರತಿಯೊಬ್ಬರೂ ಸದ್ವಿನಿಯೋಗ ಮಾಡಿಕೊಳ್ಳೋಣ. ಈ ಅನುದಿನದ ಆತ್ಮಿಕ ಆಹಾರ ಎಂಬ ಕಾರ್ಯಕ್ರಮದಲ್ಲಿ ವೀಕ್ಷಿಸುವಂಥ ಪ್ರತಿಯೊಬ್ಬರು ಕೂಡ ಅನೇಕರಿಗೆ ಶೇರ್ ಮಾಡಿ, ಅನೇಕರಿಗೆ ತಿಳಿಸಿ, ಪ್ರತಿಯೊಬ್ಬರು ವಾಕ್ಯವನ್ನು ಕಲಿತುಕೊಂಡು ಈ ಲೋಕದಲ್ಲಿ ನೀತಿವಂತರಾಗಿ, ಭಕ್ತರಾಗಿ, ಶ್ರೇಷ್ಠರಾಗಿ ಬದುಕಿ ದೇವರು ಇರುವಂಥ ಆ ಮಹಾಲೋಕವನ್ನು ಪಡೆದುಕೊಳ್ಳೋಣ ಪ್ರಿಯರೇ. ದೇವರು ನಿಮ್ಮನ್ನು, ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡುತ್ತೇನೆ. ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂಥ ನಮ್ಮ ತಂದೆಯಾದ ದೇವರೇ, ಮಹೋನ್ನತನೇ, ಸರ್ವೋನ್ನತನೇ, ನಿಮಗೆ ಸ್ತೋತ್ರಗಳು ತಂದೆ. ನೀವು ಇದ್ದೀರಾ. ನಿಮ್ಮ ಮೂಲಕ ಲೋಕ ಉಂಟಾಗಿದೆ, ನಿಮ್ಮ ಮೂಲಕ ಈ ಶರೀರ ಉಂಟಾಗಿದೆ, ನಿಮ್ಮ ಮೂಲಕ ಸರ್ವ ಜೀವರಾಶಿಗಳು ಉಂಟಾಗಿವೆ ತಂದೆ. ನಿಮ್ಮನ್ನು ನಂಬುವುದರಿಂದ ನೆಮ್ಮದಿ ಇದೆ, ಶಾಂತಿ ಇದೆ, ಸಮಾಧಾನ ಇದೆ, ಉಲ್ಲಾಸ ಇದೆ. ಒಂದು ವೇಳೆ ಮರಣ ಹೊಂದಿದರೆ ನಿತ್ಯ ಜೀವ ಇದೆ, ಪರಲೋಕ ಇದೆ ಅಂತೇಳಿ ವಾಕ್ಯದ ಮೂಲಕ ತಿಳಿದುಕೊಂಡಿದ್ದೀವಿ ತಂದೆ. ಎಲ್ಲರನ್ನು ಆಶೀರ್ವದಿಸಿ ತಂದೆ. ಒಂದು ವೇಳೆ ಯಾರಾದರೂ ಅನಾರೋಗ್ಯದಲ್ಲಿದ್ದರೆ ಆ ಮಕ್ಕಳನ್ನು ಮುಟ್ಟಿ ತಂದೆ. ನಿಮ್ಮ ಮಕ್ಕಳು ವೀಕ್ಷಿಸ್ತಾ ಇದ್ದಾರೆ ತಂದೆ. ವೀಕ್ಷಿಸುವಂಥ ಮಕ್ಕಳಲ್ಲಿ ಯಾರಾದರೂ ಅನಾರೋಗ್ಯದಲ್ಲಿ, ಬಾಧೆಯಲ್ಲಿ, ದುಃಖದಲ್ಲಿದ್ದರೆ ಅಂಥ ಮಕ್ಕಳನ್ನು ಮುಟ್ಟಿ ಆಶೀರ್ವದಿಸಿ, ಕಾಪಾಡಿ, ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ಧನ್ಯವಾದಗಳು.